ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೆಲ್ಲರಿಗೂ ಕೂಡ ನಮಸ್ಕಾರಗಳು. ತಾವೆಲ್ಲರೂ ಕೂಡ ಉತ್ತಮವಾದ ಆರೋಗ್ಯವನ್ನು ಹೊಂದಿದ್ದೀರಿ ಎಂದು ಭಾವಿಸುತ್ತೇನೆ. ಹಾಗಾಗಿ ದಯವಿಟ್ಟು ಇನ್ನೂ ಸ್ವಲ್ಪ ದಿವಸ ತಾವು ಮನೆಯಲ್ಲೇ ಇರಬೇಕು. ಜೊತೆಗೆ ಈಗಾಗಲೇ 18 ವರ್ಷ ಮೇಲ್ಪಟ್ಟವರಿಗೆಲ್ಲರಿಗೂ ಕೂಡ ಲಸಿಕೆಯ ಪ್ರಯೋಗ ನಡೆಯುತ್ತಿದೆ. ದಯವಿಟ್ಟು ಎಲ್ಲರೂ ಕೂಡ ಲಸಿಕೆಯನ್ನು ಪಡೆಯಿರಿ ಎಂದು ಹೇಳ್ತಾ, ನಾನು ಇವತ್ತು 3ನೇ ಯೂನಿಟ್ಟಿನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಆಲ್ರೆಡಿ ಯು ಹ್ಯಾವ್ ಲರ್ನ್ಡ್ ಅಬೌಟ್ ದ ಸೆಕೆಂಡ್ ಯೂನಿಟ್ ರಿಗಾರ್ಡಿಂಗ್ ಟು ಯೂನಿಟ್ ಪ್ಲಾನ್, ಲೆಸನ್ ಪ್ಲಾನ್, ಯೂನಿಟ್ ಟೆಸ್ಟ್ ಆ್ಯಂಡ್ ದ ರಿಸೋರ್ಸ್ ಯೂನಿಟ್. ಈಗಾಗಲೇ 2ನೇ ಯೂನಿಟ್ನೆಲ್ಲ ಪಾಠ ಯೋಜನೆ, ಘಟಕ ಯೋಜನೆ, ಸಂಪನ್ಮೂಲ ಘಟಕ ಯೋಜನೆಗಳ ಬಗೆಗೆ ತಾವೆಲ್ಲರೂ ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಅದರ ಜೊತೆಗೆ ಈಗಾಗಲೇ ನಾನು 2ನೇ ಯೂನಿಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳನ್ನು ಕಳಿಸಿದ್ದೇನೆ. ತಮ್ಮ ಕೆಲಸ ಇಷ್ಟೇ, ಆ ಪ್ರಶ್ನೆಗಳನ್ನೆಲ್ಲವನ್ನು ಕೂಡ ಸಾಲ್ವ್ ಮಾಡಿ ಅಂತ ಹೇಳ್ತಾ, ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮುಂದಿನ 3rd ಯೂನಿಟ್ ಬಗ್ಗೆ ನಾನೀಗ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ. ದ 3rd ಯೂನಿಟ್, ದ ನೇಮ್ ಈಸ್ ದ ಇನ್ಸ್ಟ್ರಕ್ಷನಲ್ ಡಿಸೈನ್ ಇನ್ ಹಿಸ್ಟ್ರಿ ಆ್ಯಂಡ್ ಸಿವಿಕ್ಸ್ ಅಂಥೇಳಿ. ಸಾಮಾನ್ಯವಾಗಿ ಇತಿಹಾಸ ಮತ್ತು ಪೌರನೀತಿ ಬೋಧನೆಯಲ್ಲಿ ವಿನ್ಯಾಸಗಳು, ಯೋಜನೆಗಳು ಅಂಥೇಳಿ. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಯೂನಿಟ್. ದಟ್ಸ್ ವೈ ಟುಡೇ ವಿ ಹ್ಯಾವ್ ಟು ಡಿಸ್ಕಸ್ ಮೋರ್ ರಿಗಾರ್ಡಿಂಗ್ ಟು ದ ಯೂನಿಟ್ ನಂಬರ್ 3rd. Already you know that there is no single road to successful teaching. There are many roads, highways and byways, royal roads and narrow lanes, delightful paths and rugged and rough ones, functional and decorative. The choice of a suitable method by a teacher depend upon many factors such as the learner, the nature of the subject and the nature of the topic, the nature of the facilities available, and above all the attitudes of the teacher. As the method of teaching arises out of the needs of a learning situation. ಸಾಮಾನ್ಯವಾಗಿ ನೀವುಗಳೆಲ್ಲವೂ ಕೂಡ ಚರ್ಚೆ ಮಾಡಿದ ಹಾಗೆಯೇ ಈ ಬೋಧನಾ ವಿಧಾನಗಳು ಜ್ಞಾನ ಮತ್ತು ಕಲಿಕೆಗೆ ಸೇತುವೆ ಇದ್ದಂತೆ. ಬೋಧನಾ ವಿಧಾನಗಳನ್ನು ಯಶಸ್ವಿಯಾಗಿ ಬಳಸುವುದರಿಂದ ಅವೆಲ್ಲವೂ ಕೂಡ ಯಶಸ್ವಿಯಾಗಿ ಬಳಸಿದ ಮೇಲೆ ಶಿಕ್ಷಕನ ಸ್ಥಾನವನ್ನು ಅವಲಂಬನೆ ಮಾಡಿಕೊಂಡಿದೆ. ಇಲ್ಲಿ ಒಬ್ಬ ಶಿಕ್ಷಕ ಎಲ್ಲ ಬೋಧನಾ ವಿಧಾನಗಳನ್ನು ಅರಿತುಕೊಳ್ಳಲು ಅಥವಾ ಬಳಸಿಕೊಳ್ಳಲು ಶಕ್ತನಾಗಿರುವುದಿಲ್ಲ. ಆದರೆ ಹೆಚ್ಚಿನ ಬೋಧನಾ ವಿಧಾನಗಳನ್ನು ಅನುಸರಿಸಲು ಅವನು ಪ್ರಯತ್ನಿಸಬೇಕು. ಪ್ರಯತ್ನ ಪಟ್ಟಾಗ ಮಾತ್ರ ಅದು ಸಕ್ಸಸ್ಫುಲ್ ಆಗಿರುವಂತಹ ಒಂದು ಚಟುವಟಿಕೆ ಆಗುತ್ತೆ ಅಂತದ್ದು ನನ್ನ ಒಂದು ಭಾವನೆ. ಹಾಗಾದಾಗ ಮಾತ್ರ ಈ ಬೋಧನೆ ಏನಾಗುತ್ತೆ, ಪರಿಣಾಮಕಾರಿಯಾಗಿರುವಂಥ ಒಂದು ವಿಷಯ ವಸ್ತು ಆಗೋದರಲ್ಲಿ ಅನುಮಾನಗಳೇ ಇಲ್ಲ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಬೋಧನಾ ವಿಧಾನಗಳ ಅರ್ಥ, ವ್ಯಾಖ್ಯೆಗಳು ಮತ್ತು ಅದರ ಕೆಲವು ತತ್ವಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವೀಗ ಮಾಡೋಣ. The first concept regarding to the introduction about the methods of teaching. Here, the good teaching is the main criterion of an effective teacher. Every individual is unique and so different. That's why the teachers adopt the different methods and strategies of the teaching. The main objective of teaching is to bring about the desired changes in attitude and the desired changes in the behavior of the learner. The selection of the teaching methods depends upon the nature of a task, learning objectives, learners' abilities, and also the students' entering behavior.
ಒಂದು ಉತ್ತಮ ಬೋಧನೆ, ಉತ್ತಮ ಶಿಕ್ಷಕನ ಒಂದು ಮಾನದಂಡ, ಅದು ಒಂದು ಲಕ್ಷಣ. ಒಬ್ಬ ಶಿಕ್ಷಕ ಉತ್ತಮವಾಗಿ ಬೋಧನೆ ಮಾಡ್ತಾ ಇದ್ದಾನೆ ಅಂದರೆ ಆ ಶಿಕ್ಷಕ ಉತ್ತಮವಾದ ಬೋಧನಾ ವಿಧಾನಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಯಾಕೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ವಿಭಿನ್ನವಾಗಿರ್ತಾನೆ. ಹಾಗಾಗಿ ನಾವು ಯಾವುದೋ ಒಂದೇ ವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದ್ರಿಂದ ಅಥವಾ ಯಾವುದೇ ಒಂದೇ ಥರದ ಬೋಧನಾ ತಂತ್ರಗಳನ್ನು ಬೋಧನೆಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಆ ವಿದ್ಯಾರ್ಥಿಗೆ ನಮ್ಮ ಪರಿಕಲ್ಪನೆಗಳು ಅರ್ಥವಾಗದೇ ಇರಬಹುದು. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಮುಖ್ಯವಾದ ಬದಲಾವಣೆಗಳನ್ನು ತರಬೇಕಾದ್ರೆ ಆ ಶಿಕ್ಷಕ ಉತ್ತಮವಾದ ಬೋಧನಾ ವಿಧಾನಗಳನ್ನು ಅರಿತುಕೊಳ್ಬೇಕು. ಶಿಕ್ಷಕನ ಬೋಧನೆಯ ಮುಖ್ಯ ಉದ್ದೇಶವೇನೆಂದರೆ ವಿದ್ಯಾರ್ಥಿಗಳ ವರ್ತನೆಗಳನ್ನು ಬದಲಾವಣೆ ಮಾಡಬೇಕಾದ್ರೆ, ನಾವೇನಂತೀವಿ ಕಲಿಕಾರ್ಥಿಗಳು ಅಂತ ಹೇಳ್ತೀವಲ್ವ, ಆ ಕಲಿಕಾರ್ಥಿಗಳ ವರ್ತನೆಗಳನ್ನು ಬದಲಾವಣೆ ಮಾಡಬೇಕಾದ್ರೆ ಉತ್ತಮ ಬೋಧನಾ ವಿಧಾನಗಳನ್ನು ಅನುಸರಿಸಲೇಬೇಕು. ದಟ್ಸ್ ವೈ ದ ಸೆಲೆಕ್ಷನ್ ಆಫ್ ದ ಟೀಚಿಂಗ್ ಮೆಥಡ್ಸ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಎ ಟಾಸ್ಕ್, ಡಿಪೆಂಡ್ಸ್ ಅಪಾನ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಡಿಪೆಂಡಿಂಗ್ ಅಪಾನ್ ದ ಲರ್ನರ್ಸ್ ಎಬಿಲಿಟೀಸ್ ಆ್ಯಂಡ್ ಸ್ಟೂಡೆಂಟ್ ಎಂಟ್ರಿಂಗ್ ಬಿಹೇವಿಯರ್. ಹಾಗಾಗಿ ಒಬ್ಬ ಶಿಕ್ಷಕ ಯಾವ ರೀತಿ ಬೋಧನಾ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ತಾನೋ ಆ ಹಿನ್ನೆಲೆಯಲ್ಲಿ ಕಲಿಕಾ ಉದ್ದೇಶಗಳನ್ನು, ಕಲಿಕಾರ್ಥಿಯ ಸಾಮರ್ಥ್ಯಗಳನ್ನು ಮತ್ತು ವಿದ್ಯಾರ್ಥಿಗಳ ವರ್ತನಾ ಪ್ರವೇಶಾದಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ದಟ್ಸ್ ವೈ ಹಿಯರ್ ಲೆಟ್ ಅಸ್ ಸಿ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟು ಡೀಟೈಲ್. ಕಲಿಸುವಿಕೆ ಒಂದು ಕಲೆಯಾಗಿದೆ. ಎಸ್, ನಿಜವಾಗಲೂ ಒಂದು ಕಲೆ. ಟೀಚಿಂಗ್ ಇಸ್ ಆನ್ ಆರ್ಟ್. ಕಲೆ ಎಲ್ಲರಿಗೂ ಬರಲ್ಲ ಅದು. ಕಲಿಸುವಿಕೆ ಅನ್ನೋದು ಒಂದು ಕಲೆ. ಇದು ಎಲ್ಲ ಶಿಕ್ಷಕರಿಗೂ ಸುಲಭವಾಗಿ ಬರೋದಿಲ್ಲ. ಕೆಲವರು ಕಷ್ಟಪಡ್ತಾರೆ, ಕೆಲವರು ಇಷ್ಟಪಡ್ತಾರೆ. ಕೆಲವರು ಕಷ್ಟಪಟ್ಟರು ಕೂಡ ಅವರಿಗೆ ಬೋಧನಾ ವಿಧಾನಗಳು ಸುಲಭವಾಗಿ ಗೊತ್ತಿರುತ್ತೆ. ಆ ಪರಿಕಲ್ಪನೆಯನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಪ್ರಯತ್ನದ ಫಲವಾಗಿ ಮತ್ತು ಬೋಧನಾ ವಿಧಾನಗಳನ್ನು ಬಳಸುವುದರಿಂದ ಈ ಕಲೆಯನ್ನು ತಮ್ಮದಾಗಿಸ್ಕೊಳ್ಬೋದಾಗಿದೆ. ಹಾಗಾದರೆ ಸರ್ ನಮ್ಮಿಂದ ಆಗಲ್ಲ ಬಿಡಿ ಸರ್, ಇದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನೀವು ಕಲಿಸುವಿಕೆ ಒಂದು ಕಲೆ ಅಂತ ಹೇಳ್ತಾ ಇದ್ದೀರಿ, ಜೊತೆಗೆ ಎಲ್ಲ ಶಿಕ್ಷಕರಿಗೂ ಸುಲಭವಾಗಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ನನ್ನ ಕಡೆ ಆಗೋದಿಲ್ಲ, ನನ್ನ ಕಡೆ ಇದನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಥರದ ಎಷ್ಟೋ ವ್ಯಕ್ತಿಗಳು, ವಿದ್ಯಾರ್ಥಿಗಳು ಹೇಳಿದವರು ಕೊನೆಗೆ ಉತ್ತಮ ಶಿಕ್ಷಕರಾಗಿ ಹೊರಹೊಮ್ಮುವಂಥ ಪ್ರಯತ್ನವನ್ನು ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಪ್ರಯತ್ನದ ಫಲವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ, ಎಫರ್ಟ್ ಹಾಕಿದ್ದಾರೆ. ಪ್ರಯತ್ನದ ಫಲವಾಗಿ ಮತ್ತು ಆ ಬೋಧನಾ ವಿಧಾನಗಳನ್ನು ಪದೇ ಪದೇ ಬಳಸೋದ್ರಿಂದ ಈ ಕಲೆಯನ್ನು ತಮ್ಮದಾಗಿಸ್ಕೊಳ್ಬೋದಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಯಾವುದೇ ವಿಷಯ ನೀವು ಬೋಧನೆ ಮಾಡೋಕ್ಕೆ ಹೋಗಿ, ಕನ್ನಡ, ಇಂಗ್ಲೀಷು ಅಥವಾ ಸಮಾಜ ವಿಜ್ಞಾನ ಮತ್ತಾವುದೇ ಇತರ ವಿಷಯಗಳನ್ನು ಬೋಧನೆ ಮಾಡಲಿಕ್ಕೆ ನೀವು ಹೊರಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಶಿಕ್ಷಕನಿಗೆ ಆ ಬೋಧನಾ ವಿಧಾನಗಳ ತಿಳುವಳಿಕೆ ಇರಬೇಕು. ಹಾಗಂದ್ರೆ ಏನು, ಯಾಕೆ ಅದನ್ನು ಬಳಸ್ತಾ ಇದ್ದೀನಿ, ಚರ್ಚಾ ವಿಧಾನ ಅಂದರೆ ಏನು, ಚರ್ಚಾ ವಿಧಾನವನ್ನು ನಾನು ಯಾಕೆ ಬಳಸ್ತಾ ಇದ್ದೇನೆ ಅಂತ ಹೇಳಿದಾಗ ನಾವು ನೆಕ್ಸ್ಟ್ ಬೋಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಗ ಮಾತ್ರ ನಾನು ಬೋಧನೆ ಮಾಡುವಂಥ ವಿಷಯ ವಸ್ತುವನ್ನು, ಉದಾಹರಣೆ ಸಮಾಜ ವಿಜ್ಞಾನದಲ್ಲಿ ಯಾವುದೇ ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳಿಗೆ ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಸಲು ಸಾಧ್ಯವಾಗುತ್ತೆ. ಜೊತೆಗೆ ಆ ವಿಷಯದ ಪೂರ್ವ ನಿರ್ಧರಿತ ಗುರಿ ಉದ್ದೇಶಗಳನ್ನು ತಲುಪುವ ಸಂದರ್ಭದಲ್ಲಿ ನನಗೆ ಅನೇಕ ರೀತಿಯ ಚಟುವಟಿಕೆಗಳನ್ನು ನೆರವೇರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಪರಿಣಾಮಕಾರಿಯಾಗಿ ಕಲಿಯುತ್ತಾರೆ ಎಂಬುದು ಬೋಧನಾ ವಿಧಾನವನ್ನು ಅವಲಂಬಿಸಿದೆ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ನಿಮ್ಮ ಡಿಗ್ರಿ ಕ್ಲಾಸಸ್ಸಲ್ಲಾದರೂ ಕೂಡ ನೀವು ಮಾತನಾಡಿರ್ತೀರಿ, ಅಥವಾ ಬಿ ಎಡ್ನಲ್ಲೂ ಕೂಡ ಕೆಲವು ಕ್ಲಾಸನ್ನು ಮಾತನಾಡ್ತಾ ಇರ್ತೀರಿ, ಅಥವಾ ಕೆಲವು ವಿಡಿಯೋ ನೋಡಿದಾಗ ಕೂಡ ಮಾತನಾಡಿರ್ತೀರಿ. ಏನು ಹೇಳ್ತಾರಪ್ಪ ಇದು, ನನಗೆ ಅರ್ಥನೇ ಆಗಲಿಲ್ಲ, ಇವತ್ತಿನ ತರಗತಿ ಯಾಕೋ ನನಗೆ ಬೋರ್ ಹೊಡೆಸ್ಬಿಡ್ತು, ಆ ಪರಿಕಲ್ಪನೆಗಳೇ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ ನೀವೆಲ್ಲ ಚರ್ಚೆಯನ್ನು ಮಾಡ್ತಾ ಇರ್ತೀರಿ ಫ್ರೆಂಡ್ಸ್ ಜೊತೆ. ಎಸ್, ನಿಜ ಅದು. ಯಾಕೆ ಆ ಪರಿಕಲ್ಪನೆ ಅರ್ಥ ಆಗಲಿಲ್ಲ?
ಅಥವಾ ಮತ್ತೊಬ್ಬ ಶಿಕ್ಷಕನಿಗೆ ನೀವು ಕಂಪೇರ್ ಮಾಡ್ತೀರಿ. ಅವ್ರು ಹೇಳೋದೆಲ್ಲ ಅರ್ಥ ಆಗುತ್ತೆ, ಆದರೆ ಇವ್ರು ಹೇಳೋದು ಯಾವುದೂ ಅರ್ಥ ಆಗಲ್ಲ. ಯಾಕೆ ಅಂದರೆ ಆ ಒಬ್ಬ ಶಿಕ್ಷಕ ಬಳಸುವಂತಹ ಬೋಧನಾ ವಿಧಾನಗಳು ವಿಭಿನ್ನವಾಗಿರುತ್ತೆ, ಅಥವಾ ಉತ್ತಮವಾದ ಬೋಧನಾ ವಿಧಾನವನ್ನು ಬಳಸಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಹೇಗೆ ಅಂದರೆ, ಉದಾಹರಣೆ, ನೀವು ಅಭ್ಯಾಸ ಮಾಡುವಂಥ ಪಠ್ಯಕ್ರಮ ಎಷ್ಟೇ ಚೆನ್ನಾಗಿದ್ದರೆ ಅದನ್ನು ಅನುಸರಣೆ ಮಾಡುವಂಥ ಶಿಕ್ಷಕನು ಕೂಡ ಚೆನ್ನಾಗಿದ್ದಾನೆ, ಆದರೆ ಅವನು ಬೋಧನೆ ಮಾಡೋದಕ್ಕೆ ಬಳಸುವಂಥ ಬೋಧನಾ ವಿಧಾನ ಸರಿಯಾಗಿಲ್ಲದಿದ್ದರೆ ಕಲಿಕೆ ಅರ್ಥ ಆಗಲ್ಲ ಮತ್ತು ಪರಿಣಾಮಕಾರಿಯಾಗುವುದಿಲ್ಲ. ಒಳ್ಳೆ ಟೆಕ್ಸ್ಟ್ ಇದೆ, ಕಂಟೆಂಟ್ ಚೆನ್ನಾಗಿದೆ, ಒಳ್ಳೆ ಬುಕ್ ಇದೆ ಬರೆದಿರೋದು ಅಲ್ವಾ, ಟೀಚರು ಚೆನ್ನಾಗಿದ್ದಾರೆ, ವೆಲ್ ಕ್ವಾಲಿಫೈಡ್, ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಆದರೆ ಅವರು ಬಳಸುವಂಥ ಬೋಧನಾ ವಿಧಾನದಿಂದ ನಮಗೆ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಬೋಧನಾ ವಿಧಾನಗಳು ಜ್ಞಾನ ಮತ್ತು ಕಲಿಕೆಗೆ ಸೇತುವೆ ಇದ್ದಂತೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವಿನ ಒಂದು ಸೇತುವೆ ಇದ್ದಂತೆ. ಹಾಗಾಗಿ ಬೋಧನಾ ವಿಧಾನಗಳನ್ನು ಯಶಸ್ವಿಯಾಗಿ ಬಳಸುವಂಥದ್ದು ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯವಾಗಿದೆ. ಇಲ್ಲಿ ಒಬ್ಬ ಶಿಕ್ಷಕ ಎಲ್ಲ ಬೋಧನಾ ವಿಧಾನಗಳನ್ನು ಅರಿತುಕೊಳ್ಳಲು ಅಥವಾ ಬಳಸಿಕೊಳ್ಳಲು ಶಕ್ತ ಆಗಿರೋದಿಲ್ಲ. ಹಾಗಂದ್ರೆ ಸರ್ ಎಲ್ಲ ವಿಧಾನಗಳು ಎಲ್ಲರೂ ಕಲ್ತ್ಬಿಡ್ತಾರಾ? ಇಲ್ಲ, ಆದರೆ ಹೆಚ್ಚಿನ ಬೋಧನಾ ವಿಧಾನಗಳನ್ನು ಅನುಸರಿಸಲು ಪ್ರಯತ್ನಿಸಬೇಕು. ಆಗ ಬೋಧನೆಯು ಪರಿಣಾಮಕಾರಿಯಾಗುತ್ತದೆ ಮತ್ತು ಕಲಿಕೆಯು ಶೀಘ್ರವಾಗಿ ಶಾಶ್ವತವಾಗಿ ನಿಲ್ಲುತ್ತದೆ. ಒಂದು ದಿವಸ ನೀವು ಡಿಸ್ಕವರಿ ಲರ್ನಿಂಗ್ ಮಾಡಿದರೆ, ಒಂದು ಸರಿ ಡೈಲಾಗ್ ಅಪ್ರೋಚ್ ಯೂಸ್ ಮಾಡಿದರೆ, ಒಂದು ಸರಿ ಡಿಬೇಟ್ ಅಪ್ರೋಚ್ ಯೂಸ್ ಮಾಡಿದರೆ, ಒಂದು ಸರಿ ಸೆಮಿನಾರ್ ಅಪ್ರೋಚ್ ಯೂಸ್ ಮಾಡಿದರೆ, ಒಂದು ಸರಿ ಲೆಕ್ಚರ್ ಮೆಥಡ್ ಯೂಸ್ ಮಾಡಿದರೆ, ಮತ್ತೊಂದು ಸರಿ ಪ್ರಾಜೆಕ್ಟ್ ಮೆಥಡೋ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡೋ ಅಥವಾ ಲೆಕ್ಚರ್ ಕಮ್ ಡಿಸ್ಕಷನ್ ಮೆಥಡೋ, ಈ ಥರದ ವಿಧಾನಗಳಲ್ಲಿ ಯಾವುದನ್ನಾದರೂ ಕೂಡ ಬಳಸಿದಾಗ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ ಈ ಬೋಧನಾ ವಿಧಾನಗಳ ಅರ್ಥ ಮತ್ತು ವ್ಯಾಖ್ಯೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಬೋಧನಾ ವಿಧಾನದ ಅರ್ಥ ಮತ್ತು ಅದರ ವ್ಯಾಖ್ಯೆ ಒಂದು ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಶಾಲಾ ಪಠ್ಯ ವಿಷಯವನ್ನು ಮಕ್ಕಳಿಗೆ ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಸಬೇಕಾದಾಗ ಮತ್ತು ಆ ವಿಷಯದ ಪೂರ್ವ ನಿರ್ಧರಿತ ಗುರಿ ಉದ್ದೇಶಗಳನ್ನು ತಲುಪಿಸುವ ಸಂದರ್ಭದಲ್ಲಿ ಶಿಕ್ಷಕನು ಅನುಸರಿಸುವ ಚಟುವಟಿಕೆಗಳನ್ನು ಇಲ್ಲವೇ ತಂತ್ರಗಳನ್ನು ಬೋಧನಾ ವಿಧಾನವೆನ್ನುವರು. ಬಹಳ ಈಸಿ ಇದೆ, ಕನ್ಫ್ಯೂಸೇ ಇಲ್ಲ. ಸಾಮಾನ್ಯವಾಗಿ ಒಬ್ಬ ಶಿಕ್ಷಕ ಮಕ್ಕಳಿಗೆ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಆ ವಿಷಯವನ್ನು ತಿಳಿಸಬೇಕಾದಾಗ ಮತ್ತು ಆ ವಿಷಯದ ಪೂರ್ವನಿರ್ಧರಿತ ಗುರಿ ಉದ್ದೇಶಗಳನ್ನು ತಲುಪಬೇಕಾದಾಗ ಅಥವಾ ತಾನು ಅನುಸರಿಸುವಂಥ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಮಾಡಬೇಕಾದಾಗ ಅನುಸರಣೆ ಮಾಡುವಂತಹ ತಂತ್ರಗಳನ್ನು ಬೋಧನಾ ವಿಧಾನವೆನ್ನುವರು. ಅರ್ಥ ಆಯ್ತಾ? ಬೋಧನಾ ವಿಧಾನದಲ್ಲಿ ಈ ಥರದ ವ್ಯಾಖ್ಯೆಗಳನ್ನು ಬಳಕೆ ಮಾಡಿಕೊಂಡು ನಾವು ಪ್ರಯತ್ನವನ್ನು ಇಲ್ಲಿ ಮಾಡಬೇಕು. ಓಕೆ, ಲೆಟ್ ಅಸ್ ಸಿ ದ ಅನದರ್ ಡೆಫಿನೇಷನ್ಸ್ ರಿಗಾರ್ಡಿಂಗ್ ಟು ದ ಮೆಥಡ್ಸ್ ಆಫ್ ಟೀಚಿಂಗ್. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯೆಯನ್ನು ನೋಡೋಣ. ಇಂಗ್ಲೀಷಲ್ಲಿರುವಂಥ ಒಂದು ವ್ಯಾಖ್ಯೆಯನ್ನು ಕೂಡ ನೋಡೋಣ. ದ ವೇ ಆರ್ ಸ್ಟೈಲ್ ಆಫ್ ದಿ ಪ್ರೆಸೆಂಟೇಷನ್ of the content in a classroom is called teaching method. It is very, very important. The way or style of the presentation or the content in a classroom is called the teaching method. According to the Burton, it is the beautiful definitions regarding to the methods of teaching. Teaching method is the simulation, guidance, direction and encouragement of the learning. ಸಾಮಾನ್ಯವಾಗಿ ಆ ಹಿನ್ನೆಲೆಯಲ್ಲಿ ಬಳಕೆಗೆ ಬರುವಂಥ ಒಂದು ಪ್ರಯತ್ನ, ಸಿಮ್ಯುಲೇಷನ್ ಮಾಡುವಂಥ ಪ್ರಯತ್ನದಲ್ಲಿ ಅದು ಇದೆ. ಹಾಗಾಗಿ ವಿಷಯವನ್ನು ಪ್ರಸ್ತಾಪ ಮಾಡುವಂಥ ಒಂದು ಹಾದಿ, ಒಂದು ಮಾರ್ಗ, ತರಗತಿಯಲ್ಲಿ ವಿಷಯ ಪ್ರಸ್ತಾಪ ಮಾಡಲಿಕ್ಕೆ ಕಂಡುಕೊಂಡಂತಹ ಮಾರ್ಗ, ಅದನ್ನು ಬೋಧನಾ ವಿಧಾನ ಎಂದು ಕರೆಯುತ್ತೇವೆ.
ಬರ್ಟನ್ ಹೇಳೋದು ಟೀಚಿಂಗ್ ಮೆಥಡ್ ಇಸ್ ದಿ ಸಿಮ್ಯುಲೇಷನ್. ಇದು ಒಂದು ಬೋಧನಾ ವಿಧಾನ ಅಂದರೆ ಪ್ರಚೋದನೆ ಮಾಡೋ ಹಾಗಿರಬೇಕು, ವಿದ್ಯಾರ್ಥಿಗಳು ಕಲಿಬೇಕು. ಟೀಚಿಂಗ್ ಮೆಥಡ್ ಇಸ್ ದಿ ಗೈಡೆನ್ಸ್, ಮಾರ್ಗದರ್ಶನ ನೀಡುವಂತಿರಬೇಕು. ಟೀಚಿಂಗ್ ಮೆಥಡ್ ಇಸ್ ದಿ ಡೈರೆಕ್ಷನ್, ನಿರ್ದೇಶನವನ್ನು ನೀಡುವಂತಿರಬೇಕು. ಟೀಚಿಂಗ್ ಮೆಥಡ್ ಇಸ್ ದಿ ಎನ್ಕರೇಜ್ಮೆಂಟ್ ಆಫ್ ಲರ್ನಿಂಗ್, ಕಲಿಕೆಯನ್ನು ಪ್ರೋತ್ಸಾಹಿಸುವಂತಿರಬೇಕು. ಕಲಿಕೆಯನ್ನು ಪ್ರೋತ್ಸಾಹಿಸುವಂತಿದ್ದಾಗ ಮಾತ್ರ ಅದು ಅನುಕೂಲ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ. ಆ ಹಿನ್ನೆಲೆಯಲ್ಲಿ ನಾವು ಪ್ರಯತ್ನವನ್ನು ಸದಾ ಮಾಡಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಸಿ ದ ವಾಟ್ ಆರ್ ದ ಅದರ್ ಡೆಫಿನೇಷನ್ಸ್ ರಿಗಾರ್ಡಿಂಗ್ ಟು ದ ಮೆಥಡ್ಸ್ ಆಫ್ ಟೀಚಿಂಗ್. ಕನ್ನಡದಲ್ಲಿರುವಂಥ ಕೆಲವು ವ್ಯಾಖ್ಯೆಗಳನ್ನು ನೋಡುವಂಥ ಪ್ರಯತ್ನವನ್ನು ಇಲ್ಲಿ ನಾವು ಮಾಡೋಣ. ಮುಖ್ಯವಾಗಿ ಬೋಧನೆಯನ್ನು ಪರಿಣಾಮಕಾರಿಗೊಳಿಸುವುದರ ಮೂಲಕ ಉದ್ದೇಶಪೂರಿತ ಕಲಿಕೆಯನ್ನು ಉಂಟು ಮಾಡುವಂತಹ ವಿಶಿಷ್ಟ ರೀತಿಯ ಕ್ರಮ, ಆ ಕ್ರಮವನ್ನು ಬೋಧನಾ ವಿಧಾನ ಎಂದು ಕರೆಯುತ್ತೇವೆ. ಯೋಜನೆ, ಮಾರ್ಗದರ್ಶನ, ಪಾಲುಗಾರಿಕೆ ಮತ್ತು ಕಲಿಯುವಿಕೆಯನ್ನು ಮೌಲ್ಯಮಾಪನ ಮಾಡುವಂತಹ ಪ್ರಕ್ರಿಯೆಯೇ ಬೋಧನಾ ವಿಧಾನವಾಗಿದೆ. ಶಾಲಾ ಪಠ್ಯ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಸರಳವಾಗಿ, ಸುಲಭವಾಗಿ, ಸ್ಪಷ್ಟವಾಗಿ ಮತ್ತು ವಿಷಯದ ಪೂರ್ವ ನಿರ್ಧರಿತ ಗುರಿ ಹಾಗೂ ಉದ್ದೇಶ ತಲುಪಲು ಶಿಕ್ಷಕನು ಅನುಸರಿಸುವ ಸಾಧನಾ ಚಟುವಟಿಕೆಗಳೇ ಬೋಧನಾ ವಿಧಾನಗಳು. ಭಾಳಷ್ಟು ಚೆನ್ನಾಗಿರುವಂಥ ಒಂದು ವ್ಯಾಖ್ಯೆ ಇದು. ನೀವೆಲ್ಲರೂ ಕೂಡ ಅದನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಯೋಜನೆ ಇದೆ, ಮಾರ್ಗದರ್ಶನ ಇದೆ ಅಲ್ವಾ, ಕಲಿಯುವಿಕೆ ಇದೆ, ಪಾಲ್ಗೊಳ್ಳುವಿಕೆ ಇದೆ. ಅವೆಲ್ಲ ಪ್ರಕ್ರಿಯೆಗಳನ್ನು ಏನು ಮಾಡ್ತಿದ್ದಾರೆ, ಮೌಲ್ಯಮಾಪನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕಲಿಯುವಿಕೆ ಅನ್ನುವಂಥದ್ದು ಒಂದು ವಿಶಿಷ್ಟ ಪ್ರಯೋಗ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಇಲ್ಲಿ ಮಾಡಬೇಕಾಗತ್ತೆ. ಯೋಜನೆ, ಮಾರ್ಗದರ್ಶನ, ಪಾಲುಗಾರಿಕೆ. ನೋಡಿ ಎಷ್ಟು ಸುಲಭವಾಗಿದೆ ಅಲ್ವಾ. ಈ ವ್ಯಾಖ್ಯೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಇದರ ಹಿನ್ನೆಲೆಯಲ್ಲಿ ನಾವು ಪ್ರಯತ್ನಗಳನ್ನು ಮಾಡಲಿಕ್ಕೆ ಹೊರಟಾಗ ಬಹಳ ಮುಖ್ಯವಾಗಿ ಇರುವಂಥದ್ದು ಕೂಡ ಬಹಳ ಸುಲಭವಾಗಿಯೂ ಕೂಡ ನಮಗೆ ಸಾಧ್ಯತೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನ ಕೂಡ ನಾವೀಗ ಮಾಡೋಣ. ಎಸ್, ಅದರ ಜೊತೆ ಲೆಟ್ ಅಸ್ ಸಿ ದ ಅದರ್ ಇಂಪಾರ್ಟೆಂಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಗುಡ್ ಮೆಥಡ್ಸ್ ಆಫ್ ಟೀಚಿಂಗ್. ಸಾಮಾನ್ಯವಾಗಿ ಉತ್ತಮ ಬೋಧನಾ ವಿಧಾನದ ಗುಣಲಕ್ಷಣಗಳು ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಈಗ ಮಾಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಮೆಥಡ್ಸ್ ಆಫ್ ಟೀಚಿಂಗ್. ಉತ್ತಮ ಬೋಧನಾ ವಿಧಾನ ಅಂತ ನೀವು ಆಯ್ಕೆ ಮಾಡಿಕೊಂಡ್ರಿ ಅಂದರೆ ಆ ಬೋಧನಾ ವಿಧಾನದಲ್ಲಿ ಮುಖ್ಯವಾಗಿ ಬಹಳಷ್ಟು ವಿಚಾರಗಳನ್ನು ಬಿಂಬಿಸುವಂಥ ಪ್ರಯತ್ನ ನಡೀಬೇಕು. ಲವ್ ಆಫ್ ವರ್ಕ್. The aim at including or inculcating love of work. Efficiency, second one. Third one, the participation. The aim at inculcating love of work. ಮುಖ್ಯವಾಗಿ ಬೋಧನಾ ವಿಧಾನ ಅಂದರೆ ಆ ಬೋಧನಾ ವಿಧಾನದಲ್ಲಿ ಪ್ರೀತಿ ಇರಬೇಕು. ಎಫಿಸಿಯನ್ಸಿ, ದಕ್ಷತೆ. The aim at developing the desire to do work with the highest measure of the efficiency of which one is capable. The motto of every school and its pupils should be everything. ಸಾಮಾನ್ಯವಾಗಿ ದಕ್ಷತೆ ಆ ಬೋಧನಾ ವಿಧಾನದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ನಾವುಗಳು ಮಾಡಬೇಕಾಗುತ್ತೆ. ಪಾರ್ಟಿಸಿಪೇಷನ್. They provide the numerous opportunities of the participation in freely accepted projects and the activities in which the discipline and cooperation are constantly in demand. Then the clear thinking. The aim at developing the capacity for the clear thinking
which distinguishes every truly educated person. Whether a student is asked to make a speech in a deliberating society, or to write an essay, or to answer a question in history, geography, or the science, or to perform an experiment, the account should always be on clear thinking and on lucid expressions, which is a mirror of the clear thought. ಮಿರರ್ ಆಫ್ ಕ್ಲಿಯರ್ ಥಾಟ್ ಸಾಮಾನ್ಯವಾಗಿ ಸ್ಪಷ್ಟವಾದ ಚಿಂತನೆಯನ್ನು ಬಳಸುವಂಥ ಒಂದು ಪ್ರಯತ್ನ ಅಂತ ನಾವು ಹೇಳ್ತೀವಿ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಯತ್ನಗಳು ಕೂಡ ನಡಿಬೇಕಷ್ಟೆ. ಲೂಸಿಡ್ ಎಕ್ಸ್ಪ್ರೆಷನ್ ವಿಚ್ ಈಸ್ ದ ಮಿರರ್ ಆಫ್ ದ ಕ್ಲಿಯರ್ ಥಾಟ್. ವೈಡ್ ರೇಂಜ್ ದ ಎಕ್ಸ್ಪ್ಯಾಂಡ್ the range of the students' interest, we would urge all schools to provide in the timetable at least the one free period every day in which students may pursue their favorite. ಸಾಮಾನ್ಯವಾಗಿ ಆ ಎಲ್ಲ ನಿಟ್ಟಿನಲ್ಲೂ ಕೂಡ ವಿದ್ಯಾರ್ಥಿಗಳ ಒಂದು ವರ್ತನೆ ಬೇರೆ ಬೇರೆ ದೃಷ್ಟಿಯಲ್ಲೂ ಕೂಡ ಆಗ್ಬೋದು. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಯತ್ನಗಳು ಕೂಡ ಇಲ್ಲಿ ನಡೆಯುತ್ತೆ. ಹಾಗಾಗಿ ದಿಸ್ ಇಸ್ ದ ವೆರಿ the important regarding to the methods of teaching. ಇದರಲ್ಲಿ ನಾವು ಕನ್ನಡದಲ್ಲಿ ಕೆಲವು ಅಂಶಗಳನ್ನ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಬೋಧನಾ ವಿಧಾನದ ಗುಣಲಕ್ಷಣಗಳು, ಹೇಗಿರಬೇಕು ಬೋಧನಾ ವಿಧಾನ ನೀವು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಮೊದಲನೇದಾಗಿ ಬೋಧನಾ ವಿಧಾನ ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿರುತ್ತದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು ನಾವು ಟೀಚಿಂಗ್ ಮಾಡುವಂಥವ್ರು. ಬೋಧನಾ ವಿಧಾನಗಳು ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿರುತ್ತದೆ. ಸಾಮಾನ್ಯ ಉದ್ದೇಶಗಳನ್ನು ಹಾಕ್ಕೊಳ್ತೀರಿ, ನಿರ್ದಿಷ್ಟ ಉದ್ದೇಶಗಳನ್ನು ತಾವು ಹಾಕ್ಕೊಳ್ತೀರಿ. ಅಸಾಮಾನ್ಯ ಹಾಗೂ ನಿರ್ದಿಷ್ಟ ಉದ್ದೇಶಗಳನ್ನು ಪ್ರತಿಯೊಂದು ಬೋಧನಾ ವಿಧಾನದಲ್ಲಿ ನಾವು ಅಳವಡಿಕೆ ಮಾಡಿಕೊಂಡಿರ್ತೀವಿ. ಇನ್ನು ಕಲಿಕೆಯನ್ನು ಪರಿಣಾಮಕಾರಿಯನ್ನಾಗಿಸುತ್ತದೆ. ಈಗ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಉಂಟು ಮಾಡುತ್ತದೆ ಅಂತ ನೀವು ಹೇಳ್ತೀರಿ. ಯಾಕೆಂದರೆ ನಾವು ಯಾವುದೋ ಒಂದೇ ಒಂದು ಬೋಧನಾ ವಿಧಾನವನ್ನು ಅನುಸರಣೆ ಮಾಡಲಿಕ್ಕೆ ಹೊರಟಾಗ ಅದಷ್ಟೇ ಸೀಮಿತವಾಗಿರುವಂಥ ವಿಧಾನಗಳು ಸಾಕಾಗಲ್ಲ ನಮಗೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಬೋಧನಾ ವಿಧಾನಗಳನ್ನು ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ನಾವು ಮಾಡಬೇಕಾಗುತ್ತೆ. ಕಲಿಕೆಯನ್ನು ಪರಿಣಾಮಕಾರಿಯಾಗಿಸುತ್ತದೆ. ಎಫೆಕ್ಟಿವ್ ಲರ್ನಿಂಗ್ ಅಂತ ನಾವು ಹೇಳ್ತೇವೆ. ಶಿಕ್ಷಕನ ಬೋಧನೆಯನ್ನು ಸರಳಗೊಳಿಸಿ ಅರ್ಥಪೂರ್ಣವನ್ನಾಗಿಸುತ್ತದೆ. ಮೆಥಡ್ಸ್ ಆಫ್ ಟೀಚಿಂಗನ್ನು ಬಳಕೆ ಮಾಡೋದ್ರಿಂದ ವಿ ಹ್ಯಾವ್ ಟು ಟರ್ನ್ ಓವರ್ ದ ಕಂಟೆಂಟ್ ಫ್ರಮ್ ದ ಅಬ್ಸ್ಟ್ರಾಕ್ಟ್ ಸೈಡ್ ಇನ್ ಟು ದ ಕಾಂಕ್ರೀಟ್ ಸೈಡ್, ಅಬ್ಸ್ಟ್ರಾಕ್ಟ್ ನೇಚರ್ ಇನ್ ಟು ದಿ ಕಾಂಕ್ರೀಟ್ ನೇಚರ್. ಅಮೂರ್ತವಾಗಿರುವಂಥದ್ದನ್ನೆಲ್ಲವನ್ನು ಕೂಡ ಮೂರ್ತಗೊಳಿಸುವಂಥ ಪ್ರಯತ್ನ ಬೋಧನಾ ವಿಧಾನಕ್ಕಿರುತ್ತೆ, ಶಕ್ತಿ ಇರುತ್ತೆ ಅಲ್ವಾ. ಹಾಗಾಗಿ ಶಿಕ್ಷಕನ ಬೋಧನೆಯನ್ನು ಸರಳಗೊಳಿಸಿ ಅರ್ಥಪೂರ್ಣ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ವೈಯಕ್ತಿಕ ಭಿನ್ನತೆಯನ್ನು ಗಮನದಲ್ಲಿಟ್ಟುಕೊಂಡು ವಿಷಯ ವಸ್ತುವನ್ನು ತಿಳಿಸುವುದು. ಹಾಗಾಗಿ ಬೋಧನಾ ವಿಧಾನದ ಗುಣಲಕ್ಷಣ, ಮತ್ತೊಂದು ಗುಣಲಕ್ಷಣ ಏನಪ್ಪ ಅಂದರೆ, ಎಂಥ ವಿದ್ಯಾರ್ಥಿಗಳಿದ್ದಾರೆ ತರಗತಿಯಲ್ಲಿ, ಆ ಥರದ ವಿದ್ಯಾರ್ಥಿಗಳಿಗೆ ಯಾವ ಥರದ ವಿಚಾರಗಳನ್ನು ನಾನು ಹೇಳಬೇಕಾಗುತ್ತೆ, ಯಾವ ದೃಷ್ಟಿಯಲ್ಲಿ ಆ ವಿಚಾರಗಳನ್ನು ನಾನು ನೀಡಬೇಕು ಎಂಬ ಹಿನ್ನೆಲೆಯಲ್ಲಿ ಶಿಕ್ಷಕ ಏನು ಮಾಡ್ತಾರೆ, ತಾವು ಆ ಗಮನವನ್ನು ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ನೀವು ಅಷ್ಟೇ ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿಯಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ ಇರೋದಿಲ್ಲ. ಸಾಕಷ್ಟು ಸಾಮಾಜಿಕ ಹಿನ್ನೆಲೆಯುಳ್ಳ ಬೇರೆ ಬೇರೆ ಸಾಮಾಜಿಕ ಪರಿಸರದಿಂದ ಬಂದಿರುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಶ್ರೀಮಂತ ವಿದ್ಯಾರ್ಥಿಗಳು ಇರ್ತಾರೆ, ಬಡ ವಿದ್ಯಾರ್ಥಿಗಳು ಇರ್ತಾರೆ, ಅಸಮರ್ಥ ವಿದ್ಯಾರ್ಥಿಗಳು ಇರ್ತಾರೆ, ವಿಶೇಷ ಚೇತನ ವಿದ್ಯಾರ್ಥಿಗಳು ಇರ್ತಾರೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇರ್ತಾರೆ, ಹಾಗೂ ನಗರ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಅವರೆಲ್ಲರ ಭಿನ್ನತೆಯನ್ನು, ದೃಷ್ಟಿಕೋನಗಳನ್ನು ಪೂರೈಸುವಂತಹ ಶಿಕ್ಷಣದ ಅವಶ್ಯಕತೆ ಇವತ್ತು ಇದೆ. ಆ ಹಿನ್ನೆಲೆಯಲ್ಲಿ ಶಿಕ್ಷಕ ಬೋಧನಾ ವಿಧಾನವನ್ನು ಅನುಸರಣೆ ಮಾಡೋದು ಭಾಳಷ್ಟು ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಯಂ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ನೀಡುತ್ತದೆ. ಡೆಫಿನೆಟ್ಲಿ ದ ಮೆಥಡ್ಸ್ ಆಫ್ ಟೀಚಿಂಗ್ ಈಸ್ ಆಲ್ವೇಸ್ ಹೆಲ್ಪ್ಫುಲ್ ಟು ದ ಸ್ಟೂಡೆಂಟ್ಸ್ ಲರ್ನಿಂಗ್. ಇಟ್ ಆಲ್ವೇಸ್ ಗಿವ್ ದ ಸೆಲ್ಫ್ ಮೋಟಿವೇಶನ್ and also the self-inspiration regarding to the learning. That is a very important aspects of the methods of teaching. ಒಬ್ಬ ಶಿಕ್ಷಕ ತಾನು ಮಾಡುವಂತಹ ಬೋಧನೆಯಲ್ಲಿ ಬಳಸುವಂತಹ ಬೋಧನಾ ವಿಧಾನವಿದೆಯಲ್ಲ, ಆ ಬೋಧನಾ ವಿಧಾನವು ವಿದ್ಯಾರ್ಥಿಗಳ ಚೈತನ್ಯವನ್ನು ಹುರಿದುಂಬಿಸುತ್ತದೆ,
ಹಾಗೂ ಅವರನ್ನು ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರಣೆ ನೀಡುತ್ತೆ. ಅದು ಬಹಳ ಬಹಳ ಮುಖ್ಯವಾದಂಥ ವಿಷಯ ವಸ್ತು. ಆ ಹಿನ್ನೆಲೆಯಲ್ಲಿ ಚರ್ಚೆಗಳು ಆಗಬೇಕಾಗತ್ತೆ. ಆ ಪ್ರಯತ್ನವನ್ನು ಕೂಡ ಮಾಡಬೇಕು. ಇನ್ನು ವಿದ್ಯಾರ್ಥಿಗಳಲ್ಲಿ ಕಲಿಕಾ ಫಲಗಳನ್ನು ಅಳೆಯುವುದು, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳಲ್ಲಿ ಕಲಿಕಾ ಫಲಗಳನ್ನು ಅಳೆಯುವುದು, ದ ಇವ್ಯಾಲ್ಯುವೇಷನ್ ಆಫ್ ದ ಲರ್ನಿಂಗ್ ಔಟ್ಕಮ್ಸ್ or the learning expectation is also the another important measure of the methods of teaching. ಸಾಮಾನ್ಯವಾಗಿ ನಾವು ವಿದ್ಯಾರ್ಥಿಗಳು ಅಂತ ಏನು ಹೇಳ್ಕೊಳ್ತೀವಲ್ವ, ನಾವೆಲ್ಲರೂ ಕೂಡ ಕಲಿಯುವಿಕೆಯನ್ನು ಪ್ರೋತ್ಸಾಹಿಸುವಂಥ ಪ್ರಯತ್ನದಲ್ಲಿದ್ದೇವೆ ಅಂತ ಭಾವಿಸ್ಕೊಂಡ್ರೆ ಅವೆಲ್ಲ ವಿಚಾರಗಳನ್ನು ನಾವು ಅಳತೆ ಮಾಡಬೇಕು, ಅಳತೆ ಮಾಡುವಂಥ ಪ್ರಯತ್ನ ಮಾಡಬೇಕು. ಹಾಗಾದಾಗ ಮಾತ್ರ ಇದು ಸಾಧ್ಯತೆ ಆಗುತ್ತೆ. ಇಲ್ಲದೆ ಹೋದರೆ ಕಲಿಯುವಿಕೆಯಲ್ಲಿ ಯಾವುದೇ ಉತ್ತಮವಾದ ಪ್ರಯತ್ನಗಳು ನಡೆಯಲಿಕ್ಕೆ ಸಾಧ್ಯ ಆಗಲ್ಲ. Okay, the next characteristics of the teaching methods is the application of the way of the application of the learning. ಕಲಿತ ಮತ್ತು ಕಲಿಯುವಂತಹ ವಿಷಯ ವಸ್ತುಗಳನ್ನು ಅನ್ವಯಿಸಿಕೊಳ್ಳುವಂಥ ಒಂದು ಮಾರ್ಗ ಇದಾಗಿದೆ. ಮಾರ್ಗ ಅಂತಂದರೆ ತಪ್ಪೇನಾಗಲ್ಲ. ಹಾಗಾಗಿ ಬೋಧನಾ ವಿಧಾನಗಳಲ್ಲಿ ಅಷ್ಟು ಸುಲಭವಾಗಿರುವಂತಹ ಅನೇಕ ಅಂಶಗಳನ್ನು ಹೇಳುವಂತಹ ಪ್ರಯತ್ನಗಳನ್ನು ಮಾಡಬಹುದು. ಕಲಿತ ವಸ್ತು ವಿಷಯಗಳನ್ನು ಅನ್ವಯಿಸಿಕೊಳ್ಳುವಂಥ ಮಾರ್ಗ ಇದಾಗಿದೆ. ಜೊತೆಗೆ ಉತ್ತಮ ಬೋಧನಾ ವಿಧಾನದಿಂದ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ಹೆಚ್ಚು ಮಾಡಬಹುದು. ನೀವು ನೋಡಿದ್ದೀರಿ, ಆ ಕ್ಲಾಸಸನ್ನು ಮಿಸ್ ಮಾಡಬಾರ್ದು ನಾವು ಅಂತೇಳಿ ಕೆಲವು ತರಗತಿಗಳನ್ನ ಅಟೆಂಡ್ ಮಾಡ್ತೇವೆ. ಯಾಕೆಂದರೆ ಅವರು ಬಳಸುವಂತಹ ಬೋಧನಾ ವಿಧಾನ, ಅವರು ವಿಶ್ಲೇಷಣೆ ಮಾಡುವಂಥ ವಿಷಯದ ಪರಿ ಹಾಗಿರುತ್ತೆ. ಹಾಗಾಗಿ ಆ ಕಾರಣಕ್ಕಾಗಿ ನಾವುಗಳು ಆ ತರಗತಿಗಳನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಇವಿಷ್ಟು ಬಹಳ ಬೋಧನಾ ವಿಧಾನದ ಗುಣಲಕ್ಷಣಗಳು. ಹೀಗಂದರೆ ಬೋಧನಾ ವಿಧಾನ ಅಂದರೆ ಇವೆಲ್ಲ ಗುಣಲಕ್ಷಣಗಳನ್ನು ಹೊಂದ್ಕೊಂಡೇ ಬೋಧನಾ ವಿಧಾನಗಳು ಇಲ್ಲಿ ನಡಿಬೇಕಾಗುತ್ತೆ. ಹಾಗಾಗಿ the important characteristics of the good methods of teaching is love of work, efficiency, participation, clear thinking, wide range, application, interest, training in study, intelligence, the cooperative. Generally speaking, the method is the process of planning, guiding, sharing, and the evaluating. Learning with a group of students, method is the procedure which a teacher follows to make learning easy and effective. It is composed of several important steps, logically and systematically arranged by the teacher. Here the teacher should find out the effective ways of the guiding pupils to learn and develop. Method is one of the most fundamental aspect of the education and the central problem of the learning. ಹಾಗಾಗಿ ಇವತ್ತು ಬೋಧನಾ ವಿಧಾನ ಅನ್ನುವಂಥದ್ದು ಕಲಿಸುವಂಥ ಪ್ರಯತ್ನ ಇದೆಯಲ್ಲ, ಅದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ವಾಟ್ ಆರ್ ದ ಮೆಥಡ್ಸ್ ಆಫ್ ಟೀಚಿಂಗ್, ಡಿಫರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಟೀಚಿಂಗ್, ಯಾವ್ಯಾವ ಬೋಧನಾ ವಿಧಾನಗಳಿದ್ದಾವೆ, ಹಾಗಾದರೆ ಅದರಲ್ಲಿ ಮುಖ್ಯವಾಗಿ ಸಾಂಪ್ರದಾಯಿಕ ಬೋಧನಾ ವಿಧಾನಗಳು ಅಂತ ಇದೆ, ಆಧುನಿಕ ಬೋಧನಾ ವಿಧಾನಗಳು ಅಂತ ಇದೆ. ಅವುಗಳನ್ನು ನಾವು ತರಗತಿಯಲ್ಲಿ ಒಂದೊಂದಾಗಿ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಏನಾದರೂ ಸಂದೇಹಗಳಿದ್ದರೆ ನನಗೆ ನೀವು ಮೆಸೇಜ್ ಮಾಡ್ಬೋದು, ಇಲ್ಲ ಫೋನ್ ಮಾಡಿ ಕೇಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ.